ಬ್ರೇಕ್ ನಂತರ ಮತ್ತೆ ಸ್ವಾಗತ. ವಿಜಯಪುರ ಜಿಲ್ಲಾಸ್ಪತ್ರೆಯಲ್ಲಿ ಒಪಿಡಿ ಚೀಟಿಗೂ ಪರದಾಟ ನಡೆಸಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸಮಸ್ಯೆಗಳ ಆಗರ ಆಗಿದೆ ವಿಜಯಪುರ ಜಿಲ್ಲೆಯ ಜಿಲ್ಲಾಸ್ಪತ್ರೆ. ರೋಗಿಗಳ ಪರದಾಟಕ್ಕೆ ಕಾರಣ ಆಗಿದೆ ಆಧಾರ್ ಒಟಿಪಿ ಸಿಸ್ಟಮ್. ರೋಗಿಗಳ ನೋಂದಣಿಯ ಸಂದರ್ಭದಲ್ಲಿ ಆಧಾರ್ ಒಟಿಪಿ ಕಡ್ಡಾಯ ಮಾಡಲಾಗಿದೆ. ಆಯುಷ್ಮಾನ್ ಭಾರತ್ ಯೋಜನೆ ಅಡಿಯಲ್ಲಿ ಒಟಿಪಿ ಕಡ್ಡಾಯಗೊಳಿಸಲಾಗಿದೆ. ಜಿಲ್ಲಾಸ್ಪತ್ರೆಗೆ ಬರುವಂತಹ ರೋಗಿಗಳ ಬಳಿ ಮೊಬೈಲ್ ಇರೋದಿಲ್ಲ. ಸೊ ಇಂಥ ರೋಗಿಗಳ ಚೀಟಿ ಮಾಡೋದಕ್ಕೆ ಸಿಬ್ಬಂದಿ ವರ್ಗ ಕೂಡ ಅಲ್ಲಿ ಪರದಾಡ್ತಾ ಇದ್ದಾರೆ. ಕಳೆದ ಒಂದು ವಾರದಿಂದ ಆನ್ಲೈನ್ ಒಪಿಡಿ ನೋಂದಣಿಯ ಬಂದ್ ಮಾಡಲಾಗಿದೆ. ವಾರದಲ್ಲಿ ರೋಗಿಗಳ ಸಂಕಷ್ಟಕ್ಕೆ ಪರಿಹಾರ ಸಿಗುತ್ತೆ, ಪರಿಹಾರವನ್ನ ಕಂಡುಕೊಳ್ತೀವಿ ಅನ್ನುವಂತಹ ಮಾತನ್ನ ಡಿಎಸ್ಒ ಶಿವಾನಂದ್ ಹೇಳಿದ್ದಾರೆ. ಒಂದು ಕಡೆಯಲ್ಲಿ ಮಳೆಗಾಲದ ಆರಂಭದಲ್ಲಿ ರೋಗಿಗಳ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇರುವಂತಹ ಸಂದರ್ಭದಲ್ಲಿ ಜಿಲ್ಲಾಸ್ಪತ್ರೆಯ ಪರಿಸ್ಥಿತಿ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಅಲ್ಲಿ ಜನರು ಹೊರ ರೋಗಿಗಳು ಅಲ್ಲಿ ಚಿಕಿತ್ಸೆಯನ್ನು ಪಡೆಯುವುದಕ್ಕೆ ಚೀಟಿಗಾಗಿ ಕಾಯುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸತತ 4-5 ಬಾರಿ ಉತ್ತಮ ಜಿಲ್ಲಾಸ್ಪತ್ರೆ ಅಂತ ಹೆಸರು ಪಡೆದಂತ ವಿಜಯಪುರ ಜಿಲ್ಲಾಸ್ಪತ್ರೆಯಲ್ಲಿ ಈಗ ರೋಗಿಗಳು ತುಂಬಿ ತುಳುಕ್ತಾ ಇದ್ದಾರೆ. ಅದರಲ್ಲೂ ಸಹ ಕೌಂಟರ್ಗಳು ತುಂಬಿ ತುಳುಕ್ತಾ ಇದಾವೆ. ಒಬ್ಬೊಬ್ಬರಿಗೆ ಇಲ್ಲಿ ಕೌಂಟರ್ ನಲ್ಲಿ ಸರದಿ ಬರಬೇಕಾದ್ರೆ ಗಂಟೆಗಟ್ಟಲೆ ಕಾಯಬೇಕು, ಆ ರೀತಿ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇನ್ನು ಈ ಜಿಲ್ಲಾಸ್ಪತ್ರೆಯ ಕೌಂಟರ್ಗಳಿದ್ದಾವೆ, ಒಟ್ಟು 8 ಕೌಂಟರ್ಗಳನ್ನ ಮಾಡಿದ್ದಾರೆ. ಮೊದಲು 3 ಕೌಂಟರ್ಗಳಿದ್ದು ಬರೀ, ಆದ್ರೆ ಜನ ಕ್ರೌಡ್ ಜಾಸ್ತಿ ಆಗ್ತಾ ಇದ್ದಂಗೆನೆ 8 ಕೌಂಟರ್ಗಳನ್ನ ಮಾಡಿದ್ದಾರೆ. ಆದ್ರೂ ಸಹ ಏನಂದ್ರೆ ಇಲ್ಲಿ ಕಂಟ್ರೋಲ್ ಆಗ್ತಾ ಇಲ್ಲ. ಇಲ್ಲಿ ನೋಡಬಹುದು ಎಷ್ಟೊಂದು ಸರದಿ ಸಾಲಿನಲ್ಲಿ ಮತ್ತು ಎಷ್ಟೊಂದು ಜನಜಂಗುಳಿ ಇದೆ ಅನ್ನೋದನ್ನು ತಾವು ಗಮನಿಸಬಹುದು. ಯಾಕಂತ ಕೇಳಿದ್ರೆ ವಿಜಯಪುರ ಜಿಲ್ಲಾಸ್ಪತ್ರೆ 4-5 ಬಾರಿ ಏನಂದ್ರೆ ಉತ್ತಮ ಜಿಲ್ಲಾಸ್ಪತ್ರೆ ಅನ್ನತಕ್ಕಂಥ ಹೆಗ್ಗಳಿಕೆ ಗಳಿಸಿತ್ತು. ಹೀಗಾಗಿ ಏನಂತಂದ್ರೆ ವಿಜಯಪುರ ಜಿಲ್ಲೆಯ ಮೂಲೆ ಅಷ್ಟೇ ಅಲ್ಲದೆ ಹತ್ತಿರದ ಜಿಲ್ಲೆಗಳಿಂದಲೂ ಕೂಡ ಇಲ್ಲಿ ಏನಂದ್ರೆ ಜನ ಬರ್ತಾ ಇದ್ದಾರೆ. ಈ ಕಡೆ ಬೆಳಗಾವಿ ಜಿಲ್ಲೆಯ ಅಥಣಿ, ರಾಯಬಾಗ ಆ ಕಡೆಯಿಂದ ಆಗಿರಬಹುದು, ಮತ್ತೊಂದು ಕಡೆಗೆ ಈ ಬಾಗಲಕೋಟೆ ಜಿಲ್ಲೆಯ ಹುಣಗುಂದ ಆ ಭಾಗದಿಂದ, ಮತ್ತು ಕಡೆಗೆ ಕೊಪ್ಪಳ, ಯಾದಗಿರಿ ಈ ಭಾಗದಲ್ಲೂ ಕೂಡ ಏನಂದ್ರೆ ಸಾಕಷ್ಟು ರೋಗಿಗಳು ಬರ್ತಾ ಇದ್ದಾರೆ. ರೋಗಿಗಳ ಸಂಖ್ಯೆ ಯಾವ ರೀತಿ ಇದೆ ಅನ್ನೋದನ್ನು ತಾವು ನೋಡ್ಬೋದು. 8 ಕೌಂಟರ್ಗಳನ್ನು ಈಗ ಮಾಡಲಾಗಿದೆ. ಈ 8 ಕೌಂಟರ್ಗಳಲ್ಲೂ ಸಹ ಏನಂದರೆ ರೋಗಿಗಳು ತುಂಬಿ ತುಳುಕ್ತಾ ಇದ್ದಾರೆ. ರೋಗಿಗಳ ಕಡೆಯವರು ರೋಗಿಗಳು ಈ ರೀತಿ ಅಂದರೆ ಇಲ್ಲೇನು ಚೀಟಿ ಮಾಡಿಸ್ಬೇಕಾಗತ್ತೆ, ಅದನ್ನು ಮಾಡಿಸೋದಕ್ಕಾಗಿ ಇಲ್ಲಿ ಪರದಾಡಬೇಕಾದ ಪರಿಸ್ಥಿತಿ ನಿರ್ಮಾಣ ಇದೆ. ಒಬ್ಬೊಬ್ಬರು ಕ್ಯೂ ಅಲ್ಲಿ ನಿಂತರೆ ಇಲ್ಲಿ ತಾಸುಗಟ್ಟಲೆ ನಿಲ್ಲಬೇಕು, ಆ ರೀತಿ ಪರಿಸ್ಥಿತಿ ಇದೆ. ಇನ್ನೊಂದಿಷ್ಟು ಕೌಂಟರ್ಗಳ ಸಂಖ್ಯೆ ಹೆಚ್ಚಾಗಬೇಕು ಅನ್ನುವಂಥದ್ದು. ಮತ್ತೊಂದು ಕಡೆಗೆ ಇಲ್ಲಿವರೆಗೆ ಆನ್ಲೈನಲ್ಲೂ ಸಹ ಏನಂದರೆ ಮಾಡ್ಕೊಳ್ಬೋದಾಗಿತ್ತು, ಆನ್ಲೈನಲ್ಲೂ ಸಹ ಈ ರಿಜಿಸ್ಟರ್ನ ಮಾಡ್ಕೊಳ್ಬೋದಾಗಿತ್ತು. ಅದು ಏನಂದ್ರೆ ಕಳೆದ ಒಂದು ವಾರದಿಂದ ಅದು ಸಹ ವ್ಯವಸ್ಥೆ ಬಂದಾಗಿರುವಂಥದ್ದು. ಯಾಕಂದ್ರೆ ಅಪ್ಡೇಟ್ ಆಗ್ತಾ ಇದೆ ಅಂತೆ. ಹೀಗಾಗಿ ಮತ್ತೊಂದಿಷ್ಟು ಕೆಲವೊಂದಿಷ್ಟು ಈ ಜನರ ಸಂಖ್ಯೆ ಕೂಡ ಜಾಸ್ತಿ ಆಗಿರೋದ್ರಿಂದಾಗಿ 2,000ಕ್ಕೂ ಹೆಚ್ಚು ರೋಗಿಗಳು ಬೇರೆ ಬೇರೆ ಜಿಲ್ಲೆಗಳಿಂದ ಪ್ರತಿನಿತ್ಯ ಬೇರೆ ಜಿಲ್ಲೆಗಳಿಂದ ಮತ್ತೆ ಬೇರೆ ತಾಲೂಕುಗಳಿಂದ ಬೇರೆ ರಾಜ್ಯದಿಂದ, ಅಂದರೆ ಈಗ ಮಹಾರಾಷ್ಟ್ರದಿಂದ ಜತ್ತು, ಸಾಂಗ್ಲಿ ಅಲ್ಲಿಂದ ಕೂಡ ಇವತ್ತು ಜನಗಳು ಬರ್ತಾ ಇದ್ದಾರೆ. ಯಾಕೆ ಬರ್ತಾ ಇದ್ದಾರೆ ಅಂದರೆ ಮೈನ್ ಉದ್ದೇಶ ಇಲ್ಲಿ ಚೆನ್ನಾಗಿ ಟ್ರೀಟ್ಮೆಂಟ್ ಸಿಗ್ತಾ ಇದೆ ಅನ್ನೋ ಉದ್ದೇಶಕ್ಕೆ ಬರ್ತಾ ಇದ್ದಾರೆ. ಬಟ್ ಇಲ್ಲಿ ನಾವು ನಮ್ಮ ಈ ಒಂದು ನಾವೆಲ್ಲ ಜನಸಾಮಾನ್ಯರು ಏನು ಕೇಳ್ಕೊಳ್ತೀವಿ ಅಂತಂದರೆ ಇಲ್ಲಿ ಬರ್ತಕ್ಕಂಥವ್ರು ಎಲ್ಲರೂ ಕೂಡ ಬಡವರು ಸರ್, ಯಾರು ಕೂಡ ದೊಡ್ಡ ಶ್ರೀಮಂತರು ಇಲ್ಲಿ ಬರಲ್ಲ. ಬರ್ತಕ್ಕಂಥ ಬಡವರಿಗೆ ಮತ್ತೆ ದೂರ ಹಳ್ಳಿಗಳಿಂದ ಬರ್ತಕ್ಕಂಥವ್ರಿಗೆ ಇಲ್ಲಿ ಸರಿಯಾದ ವ್ಯವಸ್ಥೆ ನಾವು ಕೂಡ ಕೇಳಿದೆ. ಒಳ್ಳೆ ಟ್ರೀಟ್ಮೆಂಟ್ ಏನಂದ್ರೆ ಈ ಜಿಲ್ಲಾಸ್ಪತ್ರೆಯಲ್ಲಿ ಇರುವಂತೆ ಅದೇ ಕಾರಣಕ್ಕಾಗಿ ಏನಿದೆ ಸುತ್ತಮುತ್ತಲ ಜಿಲ್ಲೆಗಳು ನೆರೆ ಮಹಾರಾಷ್ಟ್ರದಿಂದ ಕೂಡ ಜನ ಬರ್ತಾ ಇದ್ದಾರೆ. ಸಮಸ್ಯೆ ಏನಂತ ಹೇಳಿದ್ರೆ ಕೌಂಟರ್ಗಳಲ್ಲಿ ಏನೋ OTPಗಳನ್ನ ಕೇಳ್ತಾ ಇದ್ದಾರಂತೆ. ಕೆಲವೊಬ್ಬರು ಮೊಬೈಲ್ ಇಲ್ದವರು OTP ಸಮಸ್ಯೆಯಾಗಿ ರಶ್ ಆಗುವಂಥದ್ದು, ಈ ರೀತಿಯಾದಂಥ ವಾತಾವರಣ ಇದೆ. ಈ ಕೌಂಟರ್ಗಳ ಸಂಖ್ಯೆ ಜಾಸ್ತಿ ಮಾಡುವಂಥದ್ದು ಮತ್ತು ಇದೇನು ಕೆಲವು ಟೆಕ್ನಿಕಲ್ ಸಮಸ್ಯೆಗಳಿದ್ದಾವೆ, ಇದನ್ನು ಬಗೆಹರಿಸಿದಲ್ಲಿ ಇನ್ನೊಂದಿಷ್ಟು ರೋಗಿಗಳಿಗೆ ಇಲ್ಲಿ ಅನುಕೂಲ ಆಗಲಿದೆ. ವಿಜಯಪುರ ಅಪ್ಪ ಜೊತೆಗೆ ಸುವರ್ಣ ನ್ಯೂಸ್. ನಮ್ಮ ಆಸ್ಪತ್ರೆಯಲ್ಲಿ ಎಲ್ಲ ವ್ಯವಸ್ಥೆಗಳಿದ್ದಾವೆ. ಇಲ್ಲಿ ನಾವು ಕೀಮೊಥೆರಪಿ ಸ್ಟಾರ್ಟ್ ಮಾಡಿದ್ವಿ, ಆಂಕೋ ಸರ್ಜರಿ ಸ್ಟಾರ್ಟ್ ಮಾಡಿದ್ವಿ, ಟೋಟಲ್ ಹಿಪ್ ರಿಪ್ಲೇಸ್ಮೆಂಟ್, ನೀ ರಿಪ್ಲೇಸ್ಮೆಂಟ್, ಡೆಲಿವರೀಸ್. ಹೀಗಾಗಿ ನಮ್ಮ ಸುತ್ತಮುತ್ತಲಿಂದ ತಾಲೂಕಿನಿಂದ ಅಷ್ಟೇ ಅಲ್ಲ, ಸುತ್ತಮುತ್ತಲಿಂದ ಜಿಲ್ಲೆಗಳಿಂದ ಕೂಡ ಭಾಳಷ್ಟು ಜನ ಬರ್ತಾ ಇದ್ದಾರೆ. ಇಲ್ಲಿ CT ಸ್ಕ್ಯಾನ್, MRI ಇದೆ, IPHL ಲ್ಯಾಬ್ ಇದೆ, ಎಲ್ಲ ಇದಕ್ಕೋಸ್ಕರ ಅದು ಮುಖ್ಯವಾಗಿ ಸೋಮವಾರ, ಬುಧವಾರ, ಶುಕ್ರವಾರ ದಿನ ಭಾಳಷ್ಟು ಪೇಷಂಟ್ಗಳು ಬರ್ತಿರ್ತವೆ. ಸೊ ಹೀಗಾಗಿ ನಾವು ಮುಂಚೆ ನಮ್ಮ ಕೌಂಟರ್ಗಳು OPD ಕೌಂಟರ್ಗಳು ದಿನಕ್ಕೆ 1,000ರಿಂದ 1,500, ಈ ಸಲ 2,000ವರೆಗೂ ಹೊರ ರೋಗಿಗಳ ಸಂಖ್ಯೆ ಜಾಸ್ತಿ ಆಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.